Spermatogenesis, spermiogenesis and spermiation. These three definitions are very important for 1 mark definition question and also for MCQ. Genesis ಅಂದ್ರೆ ಏನು? Formation. ಏನಾದ್ರೂ synthesis ಹೊಸದಾಗಿ formation ಆಗ್ತಾ ಇದ್ರೆ ಅದನ್ನ ನಾವು genesis ಅಂತ ಕರಿತೀವಿ. So first spermatogenesis. Spermatogenesis word ದೊಡ್ಡದಿದೆ. ಎಂಟಲ್ಲಿ genesis ಅಂತ ಇದೆ. Means ಏನೋ ಒಂದು synthesis ಆಗ್ತಾ ಇದೆ. Whole process of formation of sperm inside the testis. So this process is known as what? Spermatogenesis. ಇನ್ನೊಂದು spermiogenesis. ಬಟ್ ವರ್ಡ್ ಈಸ್ ಸ್ಮಾಲರ್ ದೆನ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಇಲ್ಲಿ ಸ್ಪರ್ಮಿಯೋಜೆನೆಸಿಸ್ ಅಂತ ಅಂದ್ರೂ ಕೂಡ ಏನೋ ಒಂದು ಸಿಂಥಸಿಸ್ ಆಗ್ತಾ ಇದೆ. ಇಮ್ಮೆಚೂರ್ ಸ್ಪರ್ಮ್ಯಾಟಿಡ್ ಇಂದ ಮೆಚೂರ್ ಸ್ಪರ್ಮ್ಯಾಟೋಜೋವಾ ಅಥವಾ ಸ್ಪರ್ಮ್ ಫಾರ್ಮೇಶನ್ ಆಗೋದು, ಇದನ್ನ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಈಸ್ ಸ್ಪರ್ಮಿಯೇಷನ್. ಸೊ ಇಲ್ಲಿ ಜೆನೆಸಿಸ್ ಅಂತ ಇಲ್ಲ, ಏನು ಹೊಸದಾಗಿ ಸಿಂಥಸಿಸ್ ಆಗ್ತಿಲ್ಲ, ಬದಲಾಗಿ ಸಿಂಥಸಿಸ್ ಆಗಿರುವಂತ ಸ್ಪರ್ಮ್ ನೇ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇಂದ ರಿಲೀಸ್ ಆಗುತ್ತೆ. ಸೊ ಇದನ್ನ ನಾವು ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಐ ಹೋಪ್ ಇನ್ ಮುಂದೆ ನಿಮಗೆ ಈ 3 ಡೆಫಿನೇಷನ್ಸ್ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ, ಡೌಟ್ ಬರೋದು. ಇದೇ ರೀತಿ ನೀಟ್, ಕೆಸಿಟಿ ಮತ್ತೆ ಬೋರ್ಡ್ ಪ್ರಿಪರೇಷನ್ ವಿಡಿಯೋಸ್ಗಾಗಿ ಫಾಲೋ ಮಾಡಿ Botany Bloom channel. Meet you in the next video. Bye bye.